ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳು ನಿರಂತರ ಓದು, ಸತತ ಪ್ರಯತ್ನದಿಂದ ಯಶಸ್ವಿ ಸಾಧ್ಯ. ಸುಭಾಷ್ ಸಿಂಗ್. ಮಸ್ಕಿ ತಾಲೂಕಿನ ಹಾಲಪುರದ ಜನನಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ದಂಡಗುಂಡಪ್ಪ ತಾತ ಜಂಗಮರಹಳ್ಳಿ ನೆರವೇರಿಸಿದರು. ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಮುಖ್ಯ ಗುರು ಸುಭಾಷ್ ಸಿಂಗ್ ಹಜಾರೆ ಅವರು, ವಿದ್ಯಾರ್ಥಿಗಳು ನಿರಂತರ ಅಭ್ಯಾಸ, ಸತತ ಓದಿನಿಂದ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ. ಅದಕ್ಕಾಗಿ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಇಂದು ಸ್ಪರ್ಧೆ ಇದೆ. ಅದಕ್ಕಾಗಿ ನೀವು ಈಗಿನಿಂದಲೇ ಓದಿನ ತಯಾರಿ ಸರಿಯಾಗಿ ನಡೆಸಬೇಕು ಎಂದು ಮುಖ್ಯ ಗುರು ಸುಭಾಷ್ ಸಿಂಗ್ ಹಜಾರೆ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರಾಚಾರ್ಯರಾದ ನಾಗೇಶ್ ಜಂಗಮರಹಳ್ಳಿ ವಹಿಸಿ ಮಾತನಾಡುತ್ತಾ, ವಿದ್ಯಾರ್ಥಿಗಳು ಜೀವನದಲ್ಲಿ ಶಿಸ್ತು ಅಳವಡಿಸಿಕೊಳ್ಳಬೇಕು, ಗುರು ಹಿರಿಯರಿಗೆ ಗೌರವ ಕೊಡಬೇಕು ಎಂದು ಹೇಳಿದರು. ನಂತರ ಕಳೆದ ವರ್ಷ ಅತಿ ಹೆಚ್ಚು ಅಂಕ ಪಡೆದ ಸಿಂಧು ಮತ್ತು ಸ್ನೇಹ ಹಾಗೂ ತಂದೆ ಅಯ್ಯನಗೌಡ ಇವರಿಗೆ ಸಂಸ್ಥೆ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ರಾಮಣ್ಣ ನಾಯಕ, ಪರಶುರಾಮ, ಸಿದ್ಧಾರ್ಥ್ ಪೊಲೀಸ್ ಪಾಟೀಲ್, ಮರಿಸ್ವಾಮಿ, ವೀರೇಶ್ ಜಂಗಮರಹಳ್ಳಿ, ಶ್ರೀಧರ್ ಗುಡಿ, ಹುಸೇನ್ ಬಾಷಾ, ದುರ್ಗೇಶ್ ಇದ್ದರು. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಎಲ್ಲ ವಿದ್ಯಾರ್ಥಿಗಳು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ನನ್ನ ಎಲ್ಲ ಗುರುಗಳಿಗೆ ಮನದಲ್ಲಿ ನಮಸ್ಕರಿಸುತ್ತಾ ನನ್ನ 2 ಅನಿಸಿಕೆಗಳನ್ನು ಹೇಳಲು ಬಯಸುತ್ತೇನೆ. ನಾವು 10ನೇ ಕ್ಲಾಸ್ನಾಗ ಇರ್ಬೇಕಾದ್ರೆ ಹೇಳ್ತಿದ್ರು, ಕಾಲೇಜ್ ಲೈಫ್ ಅಲ್ಲೆಲ್ಲ ಹೆಂಗಾದ್ರೂ ಎಂಜಾಯ್ ಮಾಡ್ಬೋದು, ಬೇಕಿದ್ರೆ ಕ್ಲಾಸ್ ಕೇಳ್ಬೋದು, ಇಲ್ಲ ಎದ್ದೋಗ್ಬೋದು, ಅಲ್ಲಿ ಯಾರು ಕೇರ್ ಮಾಡಲ್ಲ, ಹಂಗ ಹಿಂಗ ಎಲ್ಲ ಹೇಳ್ತಿದ್ರು. ಆದ್ರೆ ಈ ಕಾಲೇಜ್ ಅದಕ್ಕೆಲ್ಲ ಉಲ್ಟಾ ಐತಿ. ಇದು ಬರೀ ಶಿಕ್ಷಣ ಮಂದಿರ ಆಗದೆ ಶಿಸ್ತು, ಸಂಸ್ಕಾರ, ಸಂಸ್ಕೃತಿಯನ್ನ ಕಲಿಸುವ ಮಂದಿರ ಆಗೈತಿ. ಇಲ್ಲಿ ಎಲ್ಲ ಉಪನ್ಯಾಸಕರು ಕೂಡ ಒಂದು ಬರೀ ಶಿಕ್ಷಣ ಅಷ್ಟೇ ಕಲಿಸೋದ್ರಲ್ಲಿ ಶಿಸ್ತು, ಸಂಸ್ಕೃತಿಯನ್ನ ಕಲಿಸ್ತಾರೆ. ಹೇಳ್ಬೇಕಂದ್ರೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಪ್ರತಿದಿನ ಬಂದ್ಮೇಲೆ ಸರ್ ಬರೀ ಚೆಕ್ ಮಾಡ್ತಾರ. ಅದೆಲ್ಲ ನೋಡಿದ್ರೆ ಅನ್ಸುತ್ತೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಈ ಕಾಲೇಜು ಉಳಿಸೋದು, ಬೆಳೆಸೋದು ಮಾಡಕತ್ತೈತಿ ಅಂತ. ಹಂಗೆ ಇಲ್ಲಿ ಈ ಕಾಲೇಜ್ ಬಗ್ಗೆ ಹೇಳ್ಬೇಕಂತಂದ್ರೆ, ಈ ಕಾಲೇಜು ನೋಡಕ್ಕೆ ಸಣ್ಣದಿರ್ಬೋದು, ಆದ್ರೆ ಇಲ್ಲಿ ಕಲಿಸುವಂತ ವಿಷಯ ಆಗ್ಲಿ, ಆ ವಿಷಯದ ಉಪನ್ಯಾಸಕರಾಗ್ಲಿ ಶಿಕ್ಷಣಕ್ಕೆ ಯಾವತ್ತೂ ಕೊರತೆ ಮಾಡಿಲ್ಲ. ಬೇರೆ ಕಾಲೇಜುಗಳಲ್ಲಿ ಅಂದ್ರ ಕೇರ್ ಮಾಡನೇ ಇರಲ್ಲ. ಆದ್ರೆ ಈ ಕಾಲೇಜಲ್ಲಿ ಬರೀ ಶಿಕ್ಷಣ ಅಷ್ಟೇ ಅಲ್ಲದೆ ಬೇರೆ ವಿಷಯದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡ್ತಾರೆ. ಇಷ್ಟೇ ನನ್ನ ಅನಿಸಿಕೆಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು.